ಇನ್ನೇನು ಇವಾಗ ರೀಚ್ ಆಗಿದ್ದೀವಿ ಇಲ್ಲಿ ಕ್ಲಬ್ ಹತ್ರ. ಇನ್ನೂ ನಮ್ಮ ಬೇರೆ ಜನ ಬರಬೇಕು. ಸೊ ಇಲ್ಲೇ ಇದೆ ನೋಡಿ ಬೋರ್ಡು. ಗೈಸ್ ಬಂದಿದೆ ಚಿಕನ್ ಕಬಾಬು, ಚಿಕನ್ ಚಿಲ್ಲಿ, ಆಮೇಲೆ ಇದು ಎಗ್ಗು, ಬೋಟಿ, ಸ್ವೀಟು. ನೋಡಿ ಇಲ್ಲಿ ಕೋಕ್ ಫ್ರೂಟ್ 300 ರೂಪಾಯಿ ಗೈಸ್. ಕೋಕ್ ಫ್ರೂಟು 300 ಗೈಸ್. ಇಲ್ಲಿ ನೋಡಿ ಕಸೆಟಾ ಫ್ಯಾಮಿಲಿ ಸರ್ವ್ ರೌಂಡ್ ಅಂತೆ 820 ಗೈಸ್. ಇಲ್ಲಿ ಕಾರೇ ಸಿಗ್ತಾಯಿಲ್ಲ ನಮಗೆ, ಎಲ್ಲ ಹಾಕಿದ್ದೀವಂತ. ಏನೋ ಅಭಿನು ಹಿಂಗೆ ಟೆನ್ಷನ್ ಕೊಡ್ತೀರಾ? P9 ಅಂತೆ, ಪಿನೇ ಸಿಗ್ತಾಯಿಲ್ಲ ಗೈಸ್. ಪಿ ಲೆಟರ್ ಎಲ್ಲಿದೆ ಅಂತ ಎಲ್ಲ ಎಲ್ಲೈತೆ ಇಲ್ಲಿ. ಎಕ್ಸ್ ಐತೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತೇನಪ್ಪ ಅಂದರೆ ಕೇಶದ್ ಆ್ಯಕ್ಚುಲಿ ತಾತಾಜಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅವನು ಆಲ್ರೆಡಿ ಕದ್ದಿದ್ದ ಬೇಗ ಬಾ ಅಂತ, ಬೆಳಗ್ಗೆದೆಲ್ಲ ಕಳೆದಿಲ್ಲ. ಸೊ ಸ್ವಲ್ಪ ಲೇಟಾಗಿ ಎದ್ದು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಟೈಮ್ ಆಗೋಗಿದೆ ಆಲ್ರೆಡಿ 11:30. ಸೊ ಬೇಗ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಏನು ಏನು ಕೆಲಸ ಇದೆ ಅಂತ. ಸೊ ಗೈಸ್ ಇವಾಗ ಬಂದಿದ್ದೀವಿ ಕೆಳಗಡೆ. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ ಅವಾಗೇನೆ, ಕೇಶತ್ತು ಅವ್ರ ತಾತ ಅಜ್ಜಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ 50th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಏರಿಯಾ ಕ್ಲಬ್ಬಲ್ಲಿ. ಸೊ ಇನ್ನೂ ನಮ್ಮ ಬಾಯ್ಸ್ ಗೊತ್ತಲ್ಲ, ಫೋನ್ ಮಾಡಿಬಿಟ್ಟು ಕರಿತಿದ್ದೀನಿ ಎಲ್ಲರೂ, ಬೇಗ ಬನ್ನಿ. ಪುನೀತ್ ಸೂಪರ್ ಸ್ಟಾರು, ಕಾರ್ತಿಕ್, ಅಭಿನವ್ ಎಲ್ಲರೂ ಅವ್ರು ಬರ್ತಾರೆ 10 ನಿಮಿಷ ಅಷ್ಟೊತ್ತಾಯಿತು ಗೈಸ್. 12 ಗಂಟೆನೇ ಆಗಿದೆ. 11:30 ನನ್ನ ಕಡೆ ಬಂದಿದೆ. ಇಲ್ಲಿ ಒಬ್ಬ ರೆಡಿ ಇದ್ದಾನೆ, ಶ್ರವಣ್ ಸೂರಜ್, ಅವ್ನು ಕಾಲಲ್ಲಿ ಇದ್ದಾನೆ. ಸೊ ಬೇಗ ಓಡಬೇಕು ಇವ್ರಿಗೂ. ಅಟ್ಲೀಸ್ಟ್ ಹೋಗ್ಬಿಟ್ಟಲ್ಲ, ಏನಾದ್ರು ಸಹಾಯ ಏನಿದೆಯೋ ನೋಡೋಣ ಅಂತ ಇದ್ದರೆ ನಮ್ಮ ಬಾಯ್ಸು ನೋಡಿ ಬರ್ತಾರೆ. ಇವಾಗ ಸೂಪರ್ ಸ್ಟಾರ್ ಬರ್ತವನೆ. ಅವನು ಇನ್ನು ಬುಸ್ ಅವನು ಅಷ್ಟೇ ಇವಾಗ ಸ್ಥಾನಕ್ಕೆ ಹೋಗೋನೆ. ಡೈರೆಕ್ಟಾಗಿ ಬರೋಕ್ಕೇ ಹೇಳಿದ್ದೀನಿ ಅವನಿಗಂತೂ. ಸೊ ನೋಡೋಣ ಬಂದಮೇಲೆ ಏನು ಸೀನ್ ಇವತ್ತು. ಕ್ರೇಜಿಯಾಗಿರುತ್ತೆ ವ್ಲಾಗು ನೋಡಿ. ಒಳ್ಳೆ ಭರ್ಜರಿ ಊಟ, ಒಳ್ಳೆ ಸೀನ್ಸು. ಸೊ ಫುಲ್ ವ್ಲಾಗ್ ನೋಡಿ. ಸೂರತ್ ಬಂದಿದ್ದಲ್ಲ, ಸೆಕೆಂಡ್ ಪುನೀತ್ ಬಂದಿದ್ದು. ಅವನೆಲ್ಲಿ ಅವನ ಅಭಿನವನು ಇನ್ನೂ ಬಂದಿಲ್ಲ. ಸಿದ್ಧಾಂತ್ ಇವಾಗ ಏನೋ ಬರ್ತಾನೆ ಅಂದವನೆ. 2 ನಿಮಿಷ ಆಡಿ 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಏನೋ ತಿಂದೆ ನಾಷ್ಟ ನೀನು? ಬೆಳಿಗ್ಗೆಯಿಂದ ಏನೋ ನೆನೆ ರಾತ್ರಿ ತಿಂದಿಲ್ಲ, ಇದು ತಿನ್ನಲ್ಲ. ಹಾಂ, ಮಂಗಳೂರು ಬಜ್ಜಿ ಮತ್ತು ಕೇಸರಿ ಬಾತ ತಿಂದಿದ್ದು. ಇವಾಗ ಹೋಗಿ ಬ್ಯಾಟಿಂಗ್ಗೆ ಅಲ್ಲಿ ಬಫೆ ಇದಲ್ಲ, ಇವಾಗ ಫುಲ್ ಬ್ಯಾಟಿಂಗ್ಗೆ ನೋಡ್ತಿದ್ದೀವಿ. ಅಲ್ಲಿ ಏನಾದರೂ ಕೆಲಸ ಇದೆಯಾ ಅಂತ. ಕೇಶತ್ತು ಬೈ 1 get 1 ಅಲ್ಲ, ಅವರು ತಾತ ಅದೇನೆ, ಅವ್ರ ತಾತ ಅದಿದ್ದೇನೆ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಬೈ 1 get 1 ಫೋನ್ ಮಾಡಿ ಕೇಳ್ದು ಏನಾದ್ರು ಕೆಲಸ ಏನಾದರೂ ಇದೆಯೇನೋ, ಎಲ್ಲೋ ನಾವು ಬರ್ತೀವಿ ಡೈರೆಕ್ಟ್ ಅಂತ. ಅವ್ನು ಸದ್ಯಕ್ಕೆ ಇಲ್ಲ, ನೋಡ್ತೀನಿ, ಫೋನ್ ಮಾಡ್ತೀನಿ, ಎಮರ್ಜೆನ್ಸಿ ಏನಾದರೂ ಇದ್ದರೆ, ಇಲ್ಲ ಕೆಲಸ ಏನಾದ್ರು ಇದ್ದರೆ ಫೋನ್ ಮಾಡ್ತೀನಿ ಅಂತ ಅಂದವನೇ ನೋಡಿ. ಓ ಬ್ರೋ ಎಷ್ಟು ಹೈಟು, 5 ಕೆಳಗಡೆ. ನನಗೂ ಅಷ್ಟೊಂದು ಇಟ್ಕೊಳ್ಳ ಗೈಸ್ ಗಾಡಿ. 5 feet ನನಗೂ ಇಟ್ಕೊಳ್ಳ ಗೈಸ್ ಗಾಡಿ ಕ್ಲೀನಾಗಿ ನೋಡಿ. ನನಗೇ ಭಯ ಆಗುತ್ತೆ ಇವನು ಹೋದ್ರೆ. ಇವನು ಬಂದ, ಶರ್ವೀನು ಫುಲ್ ಫಿಟ್ಟಾಗಿ ರೆಡಿಯಾಗಿ ಶಿಸ್ತಾಗಿ ಬಂದವನೇ. ಯಾರು? ನಾನು ಫಸ್ಟೇ ಬಂದು. ಇವಾಗ ನಾನು ಪುನೀತ್ ಹೋಗ್ತಾ ಇದ್ದೀವಿ ಗೈಸ್ ಇಲ್ಲೇನೆ. ಸೊ ಗೈಸ್ ಇನ್ನೇನು ಇವಾಗ ರೀಚ್ ಆಗಿದ್ದೀವಿ ಇಲ್ಲಿ ಕ್ಲಬ್ ಹತ್ರ. ಇನ್ನೂ ನಮ್ಮ ಬೇರೆ ಜನ ಬರಬೇಕು. ಸೊ ಇಲ್ಲೇ ಇದೆ ನೋಡಿ ಬೋರ್ಡು. ಸುಮಂದ ಎಸ್ ಆ್ಯಂಡ್ ಡಾಕ್ಟರ್ ಎಂ ನಾರಾಯಣ ಸ್ವಾಮಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. ಸಿದ್ಧಾಂತ್ ಬಂದವನು ಇವಾಗ ಇದೆ. ಸರಿ ಆಚೆ ಬಾ. ಇವನೇನು ಬಟನ್ ಹಾಕ್ಸ್ತವನೆ. US ಹಿಂಗೆ ಅವಮಾನ ಮಾಡೋದು. ಕೈ ಕೊಡಲ್ಲ, ಮಾಡಲ್ಲ. ಡ್ರೆಸ್ ಮೇಲೆ ಏನೋ ಚಲ್ಕೊಂಡೆ. ಸೊ ಮನೆ ಹತ್ರ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೊಂಡು ಬರ್ಬೇಕು ಗೈಸ್. ಇದೊಂದು ಅಡ್ವಾಂಟೇಜ್, ಮನೆ ಹತ್ರನೇ ಇದೆಲ್ಲ, 5 ನಿಮಿಷ ಹೋಗ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಕೊಂಡು ಬರೋದು. ಇಲ್ಲಿ ನಮ್ಮ ಪುನೀತ್ ಬರ್ತಾವನೆ ಅನ್ಸುತ್ತೆ. ಸೊ ಬೇಗ ಹೋಗ್ಬಿಟ್ಟು ಬರೋಣ. ಇನ್ನೂ ಯಾರು ಅಷ್ಟೊಂದೇನು ಬಂದಿಲ್ಲ, ನಮ್ಮ ಬಾಯ್ಸು ಯಾರು ಬಂದಿಲ್ಲ. ಅವ್ರ ರಿಲೇಟಿವ್ಸು ಇನ್ನೂ ಕಡಿಮೆ ಜನ ಬರ್ತಾವ್ರು ಇವಾಗ. ನಮ್ಮ ಬಾಯ್ಸ್ ಗೊತ್ತಲ್ಲ, ಅದೇನೋ ಸಾಸ್ ಎತ್ತಕ್ಕೆ ಹೋಗಿ ನನ್ನ ಮೇಲೆ ಚೆಲ್ಲೋರು ಹಿಂದೆ ಸ್ವಲ್ಪ ಶರ್ಟ್ ಮೇಲೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್ ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ. ಅಭಿನವ್ ಹಿಂಗೆ ಸಿಕ್ತ. ನಾವು ಹೋಗ್ಬೇಕು. ಇಲ್ಲಿ ಕಾರ್ತಿಕ್ ಬಂದವನೇ, ಸ್ವಲ್ಪ ಲೇಟಾಗಿ ಬಂದವನೇ. ಬೆಳಗ್ಗೆ ಏನೋ ಕೇಶತ್ ಏನೋ ಕೆಲಸ ಇತ್ತು, ಅವನೇ ಬಂದು ಮಾಡಿರೋದು ಗೈಸ್. ಕ್ರೇಜಿ ಅವನು. ನಾವೆಲ್ಲ ನಿದ್ದೆ ಹೊಡ್ಕೊಂಡಿದ್ದೀವಿ ಬೆಳಗ್ಗೆ. ಏನೋ ಹೋಗ್ಬಿಟ್ಟು ಐಟಮ್ಸು ಅದೇನೋ ಥರದೆಲ್ಲ ಇತ್ತಂತೆ, ಹೋಗಿ ಬಂದವನೇ. ಇವಾಗ ಹೋಗ್ತಾ ಇದ್ದೀವಿ. ಅದು ಕಾರ್ ಪಾರ್ಕ್ ಮಾಡಿ ಸದ್ಯಕ್ಕೆ ಇವಾಗ ಪಾರ್ಕಿಂಗಿಂದ ಲೆಫ್ಟಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಏನೋ ಕೇಶತ್ ಫೋನ್ ಮಾಡ್ದೆ, ಬೇಗ ಬರ್ರಪ್ಪ ಬಾಯ್ಸು, ಎಲ್ಲಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಸೈಕ್ ಮಾಡ್ತಾನೆ. ಸೊ ಬೇಗ ಹೋಗ್ತಾ ಇದ್ದೀವಿ. ಇಲ್ಲೇ ಲಿಫ್ಟ್ ಇದೆ. ಏನೋ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಏನೋ ಮಾಡ್ತವ್ರಂತೆ ಗೈಸ್ ಈ ಕ್ಲಬ್ಬಲ್ಲಿ. ಕ್ರೇಜಿ ಇರುತ್ತೆ ಮಾಡಿದ್ರೆ ಎಲ್ಲ ಅಂತ. ಏನು ಆ್ಯಪಲ್ ಮ್ಯೂಸಿಕಾ? ಇದೇನೋ ಚಿಕನ್ ನಗಟ್ಸ್ ಇದೆ. ಸೊ ಚಿಕನ್ ನಗಟ್ಸ್ ತೊಗೊಂಡು ಜ್ಯೂಸ್ ಏನೋ ಇತ್ತು, ಅವಾಗೆ ನೋಡಿದ್ರೆ ಜ್ಯೂಸ್ ಬೇಡ ಹೋಗ್ಬೇಕು ತಿನ್ಕೊಂಡು. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಅವರು. ಚೆನ್ನಾಗಿದೆ ಇದು ನಗಟ್ಸ್ ಏನೋ. ಇವನೇನೋ ಪಾಪ ಕಾಯ್ತಾ ಇದ್ದ. ನಾವು ಲಿಫ್ಟಲ್ಲಿ ಡೈರೆಕ್ಟಾಗಿ ಬಂದರು ಮೇಲಕ್ಕೆ.
ನನಗೆ ನೋಡಿಲ್ವ ನಮ್ಮ ಕಾರು ಗೈಸ್ ಏನೋ ಸ್ವಿಮ್ಮಿಂಗ್ ಪೂಲ್ ನೋಡ್ತವ್ರೆ, ಕನ್ಸ್ಟ್ರಕ್ಷನ್ ಎಲ್ಲ ಐತಂತೆ. ಸೊ ಹೋಗ್ಬಿಟ್ಟು ನೋಡ್ತಾ ಇದೀವಿ, ಏನೋ ನಾಕೆಲ್ಲ ಮಾಡ್ತವ್ರೆ. ನಾನು ಮಾಡಿಲ್ಲ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಹೊಡಿತು. ಏನೋ ಸ್ಪೋರ್ಟ್ಸ್ ಅಂಡ್ ಕಾರ್ ಸೆಕ್ಷನ್ ಸೆಕೆಂಡ್ ಫ್ಲೋರು, ಫುಲ್ ಫೋರ್ತ್ ಫ್ಲೋರ್ಗೆ ಹೋದ್ವಿ. ಇನ್ನೂ ಸ್ವಿಮ್ಮಿಂಗ್ ಪೂಲ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಅಂತೆ, ಅದ್ರೇನೋ ಮಾಡಿಸ್ತಾರಂತೆ, ಇನ್ನೂ ಸ್ವಲ್ಪ ಲೇಟ್ ಅಂತೆ. ಥರ್ಡ್ ಫ್ಲೋರಲ್ಲಿ ಫುಲ್ ರೂಮ್ಸ್ ಇತ್ತು. ಅಲ್ಲಿ ಹಾಲ್ ಒಳಗಡೆ ಯಾರೂ ಬರ್ತಾಯಿಲ್ಲ, ಇಲ್ಲೇ ಈಚೆನೇ ಸಿಟ್ಟಿಂಗ್ ಆಗ್ತವೆ. ನಮ್ಮ ಅಭಿ ಇವಾಗ ಬಂದವನೇ, ಎಲ್ಲೋ ಹೋಗಿದ್ದೆ ಬೆಳಗ್ಗೆ, ಏನೋ ಆಫೀಸ್ಗೆ ಕಾಲೇಜ್ ಕೆಲಸದ ಮೇಲೆ ಹೋಗಿದ್ದೀನಂತೆ. ಪಾಪ್ಕಾರ್ನ್ ಚಿಕನ್ 6 ಹಾಂ, ಪಾಪ್ಕಾರ್ನ್ ಚಿಕನ್ 6 ಆಯಿತಾ. ಬಾಟಲ್ಸ್ ಇದೆ. ನಾವೆಲ್ಲ ಬಾಯ್ಸ್ ಇಲ್ಲಿ ಬಂದಿದ್ದೀವಿ ಫೈನಲ್ ಬಂದಿದೆ. ಅಭಿನವ್, ಸೂರತ್, ಪುನೀತ್, US, ಕಾರ್ತಿಕ್, ಶರ್ವಿನ್, ಇಲ್ಲೇನೋ ನಡೀತಾ ಇದೆ ಸ್ಟ್ಯಾಂಡಪ್ ಕಾಮಿಡಿ. ನಮ್ಮ ಬಾಯ್ಸ್ ಏನೋ ಗೆಸ್ಸಿಂಗ್ ಗೇಮ್ ನಡೀತದೆ. ಗೈಸ್ ಕೇಕ್ ಕಟ್ಟಿಂಗ್ ನಡೀತದೆ. ಎಲ್ಲ ನೋಡಿ ಹೆಂಗ್ ನೋಡ್ತವ್ರೆ. ಕ್ಲಾಪ್ ಹೊಡಿಯೋದನ್ನು ನಾವು ನೆನೆಸ್ಬೇಕು. ತಿರ್ಗಾ ನೆಕ್ಸ್ಟು ಊಟದಲ್ಲೇ ಸಿಗ್ತೀನಿ. ಗೈಸ್ ಇಲ್ಲಿ ನಮ್ಮ ಕುಶಾಣ ಬಂದವ್ರೆ ಇವಾಗ ಲೇಟಾಗಿ ಎಲ್ಲ ಇಲ್ಲಿ ಇವಾಗ ಊಟಕ್ಕಂತ ಎಲ್ಲ ಫಸ್ಟೇ ಕುತ್ಕೊಂಡಿದ್ದೀವಿ. ಏನಕ್ಕಂದರೆ ಎಲ್ಲರೂ ಈಚೆ ಹೋಗಬೇಕು, ಇವನು ಬೇರೆ 4 ಗಂಟೆಗೆ ಈಚೆ ಹೋಗಬೇಕು, ಇವನು ಕಾರ್ತಿಕ್ ಬೇರೆ ಆಫೀಸ್ಗೆ ಹೋಗ್ಬೇಕಂತೆ. ಸೊ ಇವಾಗ ಬೇಗ ಕುತ್ಕೊಂಡು ಇನ್ನೂ ಕೇಕ್ ಕಟ್ಟಿಂಗ್ ಎಲ್ಲ ನಡೀತದೆ. ಇವರು ಇಲ್ಲಿರೋರೆಲ್ಲ ಅದೇ ಯಾರು ಇಲ್ಲಿ ನೋಡ್ಕೊತವ್ರು ಅವರೆಲ್ಲ ಬೇಗ ಬನ್ನಿ ಕುತ್ಕೊಳ್ಳಿ ಅಂತ ಫೋರ್ಸ್ ಮಾಡೋರೆ. ಗೈಸ್ ಬಂದಿದೆ ಚಿಕನ್ ಕಬಾಬು, ಚಿಕನ್ ಚಿಲ್ಲಿ, ಆಮೇಲೆ ಇದು ಎಗ್ಗು, ಬೋಟಿ, ಸ್ವೀಟು, ಇನ್ನೂ ಬರ್ತಾರೆ. ಮಟನ್ ಸಾರು ಬರ್ತಾಯಿದೆ. ಇವನಂತ ಫುಲ್ ಸ್ವಾಹ ಅಂತ ಹಾಕ್ಕೊಂಡು ತಿಂತವನೆ. ಪಾಪ ಶ್ರವಣ್ ಸುರದ್ ವೆಜ್ಜು ಗೈಸ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಗೈಸ್ ಮಟನ್ ಸಾರು ಮತ್ತು ಪೀಸ್ ಅಂತೂ ಸಾಫ್ಟಾಗಿ ಕ್ರೇಜಿ ಆಗಿದೆ. ನೀರು ದೋಸೆ ಮತ್ತು ಸಾರು ಇದೆಯಲ್ಲ ಅದೂ ಕ್ರೇಜಿ ಅಂದರೆ ಸೂಪರ್, ಫುಲ್ ಸಾಫ್ಟಾಗಿ ಸಕ್ಕತ್ತಾಗಿದೆ. ಮಟನ್ ಬಿರಿಯಾನಿ ಬಂದಿದೆ, ಅದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಳೋಣ ಹೆಂಗಿದೆ ಅಂತ. ಗೈಸ್ ಆಲ್ರೆಡಿ ಪುನೀತ್ ಮುಗಿಸ್ಬಿಟ್ಟವನೆ, ಇವ್ರಿನ್ನ ಬಿರಿಯಾನಿ ಅಲ್ಲೇ ಅವರೇ. ಅಲ್ಲಿ ನೋಡಿ ಕಾರ್ತಿಕ್ಕು ಇನ್ನೂ ಇನ್ನೂ ಮಿಕ್ಕೈತೆ, ಹಂಗೆ ಮುಗೀತು. ಇನ್ನು ರೈಸ್ ತೊಗೊಳೋದೇನಂತ ಯೋಚನೆ. ಹೊಟ್ಟೆ ತುಂಬಿದೆ ರೈಸ್. ತಿಂತವನೆ ಶರ್ವಿನು, ಇಲ್ಲೂ ಕಾರ್ತಿಕ್ನು ಬ್ಯಾಟಿಂಗ್ ಮಾಡೋನೆ. ಜಾಸ್ತಿ ಸ್ವೀಟ್ ಆಗಿದೆ ಅಂತ ಇಬ್ರು ಆಗಲ್ಲ ಅವನು ಕೊಡ್ಬೇಕು. ಸ್ವೀಟ್ ನಮಗೆ ಏನೋ ನೀನೇ ಸ್ವೀಟ್ ಕೇಕ್ಕಿಂತ ನಾನು ಸ್ವೀಟ್ ನನಗೆ ಗೊತ್ತಪ್ಪ. ನೀನು ಖಾರ ಆಗ್ತಾ ಇದೆಯಾ? ಐ ಆಮ್ ಬ್ಲ್ಯಾಕ್ ಫಾರೆಸ್ಟ್. ಗೈಸ್ ಊಟ ತಿಂದು ಇವಾಗ ನಿದ್ದೆ ಅಂತೂ ಕ್ರೇಜಿ ಊಟ, ಒಳ್ಳೆ ಪಿಕ್ಸು ಎಲ್ಲ ನಿದ್ದೆನಾ ನೋಡಿ. ಇವರೇನೋ ಡಿಸ್ಕಸ್ ಮಾಡ್ತವ್ರೆ, ಫುಲ್ಲು ಟ್ರಿಪ್ ಫೋಟೋಸ್ ತೋರಿಸ್ತವನು ಅವನು. ಇವ್ರು ಇವಾಗ ಇಲ್ಲಿ ಏನೋ ಮಿಲಾನೋ ಪ್ಲಾನ್ ಆಗ್ತಾರೆ. ಗೈಸ್ ಮಿಲಾನೋ ಹೋಗೋಣ. ನಾನು ಆಡಿ ಸ್ವಲ್ಪ ಥ್ರೋಟ್ ಎಲ್ಲ ಹೋಗಿದೆ. ನಾನು ಹೇಳ್ತಿದ್ದೀನಿ ಮಿಲಾನೋ ಎಲ್ಲ ಬರ್ತೀನಿ, ಆದರೆ ನಾನು ತಿನ್ನಕ್ಕಂತೂ ಆಗಲ್ಲ ಅಂತ. ಸಿದ್ಧಾಂತ ಫುಲ್ಲು ಬಾ ಹೋಗೋಣ ಅಂತ ಸೈಕ್ ಮಾಡ್ತವನೆ ಮಿಲಾನೋಗೆ. ಹೋಗೋಣ ಅಂತ ಹೇಳಿದ್ದು. ಗ್ರಾಜುಯೇಷನ್ ಎಲ್ಲಿಗೆ ಹೋಗ್ಬೇಕು? BC ಅಂದರೆ ಹೋಗೋಣ. ನೀವು ಕಾಫಿ ಕುಡಿತೇನೆ ಇವಾಗ ನೋಡಿ, ಈ ಥರ ಕ್ವಶನ್ಸ್ ಕೇಳಬಾರ್ದಂತೆ. ಕಾಫಿ ಆದ್ರೆ ಇವತ್ತು ನೋಡ ಡಿಕಾಕ್ಷನ್ ಕಮ್ಮಿ ಆಗ್ತೀನಿ ನಾನು ನಿಂಗೋಸ್ಕರ. ನಮಗೋಸ್ಕರ ಡಿಕಾಕ್ಷನ್ ಕಡಿಮೆ ಇಲ್ಲ, ನಮಗೋಸ್ಕರ ಜಾಸ್ತಿ ಹಾಕೊಂಡು ಕೊಡಿ. ಕಡಿಮೆನೇ ಕೊಡಿ ನೀವು ಸಾಕು. ಶುಗರ್ ಹಾಕೋ ಜಾಸ್ತಿ. ಶುಗರ್ ಬೇಡ, ಶುಗರ್ ಇಷ್ಟ. ಟೀ ಕುಡಿ, ಕಾಫಿ ಹೋಗೋಣ.
ಈಗ ಹೋಗೋಣ ಅಂತವ್ರೆ. ಸೊ ಬನ್ನಿ ಹೊರಡೋದು ಅಷ್ಟೇ. ಅಭಿನವ್ ಇಬ್ರು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿ ಸೊ ಗೈಸ್ ಇನ್ನೇನು ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಕಡೆ ನೋಡ್ಕೊಂಡು ಬರೋ. ಸೊ ಇವಾಗ ಕಾರ್ ಎತ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಅವರೆಲ್ಲ ಟೂ ವೀಲರಲ್ಲಿ ಬಂದಿದ್ರು. ಸೊ ಅವರೆಲ್ಲ ಡೈರೆಕ್ಟ್ ಮನೆ ಕಡೆಗೆ ಬರ್ತವ್ರೆ. ನಾವು ಕಾರ್ ಎತ್ಕೊಂಡು ನಾವು ಮನೆಗೆ ಹೋಗ್ಬಿಟ್ಟು ನೋಡ್ಬೇಕು ಅಲ್ಲಿಂದ ಎಲ್ಲಿ ಐಸ್ ಕ್ರೀಮಾ ಇಲ್ಲ ಏನಂತ ಸದ್ಯಕ್ಕೆ. ಎಲ್ಲೋ ಕಾರ್ತಿಕ್ ಇವಾಗ ಇದಾದ್ಮೇಲೆ ಎಲ್ಲಿಗೆ ಹೋಗ್ತವ್ರೆ? ಐಸ್ ಕ್ರೀಮಾ ಇಲ್ಲ ಬಿ ಸಿನಾ ಇಲ್ಲ ಏನು? ನೀನು ಕಾರ್ ತರ್ತಾ ಇದೆಯಾ? ಅಲ್ಲೇ ಇದೆ ಗೈಸ್ ಸ್ವಿಫ್ಟು. ಫಾರ್ಚುನರ್ ತಂದವನೆ ಸದ್ಯಕ್ಕೆ. ಇವಾಗ ಎಲ್ಲಿಗೋ ಹೋಗ್ಬೇಕು, ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಇನ್ನು ಐಸ್ ಕ್ರೀಮ್ ಅಂತ ಅವ್ರ ಬಾಯ್ಸು. ಇಲ್ಲಿ ಅಭಿನು ಅವನೇ, ಕಾರ್ತಿಕ್ ಅವನೇ, ಏನೋ ನಿಲ್ಸೋ ಸಾಕು. ನಾವು ನಿಲ್ಸಲ್ಲ ಗುರು, ನಾವು ಹಿಂಗೇನೆ. ಶ್ರವಣ್ ಸುರತ್ ಬರ್ತಾನೆ. ಎಲ್ಲಿಗೆ ಹೋಗ್ತಾರೆ ಸುರತ್? ಇವತ್ತೇನೋ ಸಿದ್ಧಾಂತ್ ನನಗೆ ಖುಷಾಲ್ಬೇಕು. ಟಾಮಿ ಇಲ್ಲಿ ಫಿಗರ್ತು ಶರ್ಟ್ ಬಟ್ಟೆ ಕೊಡ್ಸೋಣ ಗೈಸ್. ನಮಗೆಲ್ಲ ಕೊಡ್ಸಲ್ಲ, ನಮಗೆಲ್ಲ ಅವಮಾನ ಮಾಡ್ತಾರೆ. ಇವ್ರಿಗೆ ಕೊಡ್ಸ್ತವ್ರಂತೆ. ಏನೋ ಕೇಶತ್ ಫೋನ್ ಮಾಡೋನೆ, ಪ್ಲೇಟ್ಸ್ ಮತ್ತೆ ಏನೋ ಕಪ್ಸ್ ಬೇಕಂತೆ ಎಮರ್ಜೆನ್ಸಿ. ಅಲ್ಲಿ ಊಟ ಶಾರ್ಟೇಜ್ ಆಗಬೇಕಂತೆ, ಕ್ಲಬ್ಸು ಪ್ಲೇಟ್ಸು. ಅದನ್ನ ತಗೊಂಡು ಇಲ್ಲೇ ಕ್ಲಬ್ ಹತ್ರ ಕೊಟ್ಟು ಆಮೇಲೆ ಎಲ್ಲ ಹೋಗೋಣ ಅಂತ. ಫುಲ್ ಇಲ್ಲಿ ನೋಡಿ ಜಾಮ್ ಪ್ಯಾಕ್ ಆಗೆಲ್ಲ ಬಾಯ್ಸ್ ಇದ್ದಾರೆ. ಎಲ್ಲಿಗೆ ಹೋಗ್ತದೆ ಅಂತ ಇನ್ನೂ ಗೊತ್ತಿಲ್ಲ. ಅಂದರೆ ಆಲ್ಮೋಸ್ಟ್ ಅಶೋಕ ಪಿಲ್ಲರ್ ನಮ್ಗೆ ಗೊತ್ತಿಲ್ಲ, ಅವರು ಗೊತ್ತಾ? ನಮಗಂತೂ ಗೊತ್ತಿಲ್ಲ ಗೈಸ್. ಲಾಸ್ಟಲ್ಲಿ ಹಾಕೋರೆ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಏನೋ ಜಯನಗರ ಕಡೆ ಹೋಗ್ತದೆ ಕಾರು, ಅಷ್ಟು ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಲಾಲ್ ಆಗಿದೆ ನೋಡಿ ಗೈಸ್. ಮಿಲಾನೋಗಿ ಬಂದಿದ್ದೀವಿ ಸದ್ಯಕ್ಕೆ. ಇಲ್ಲಿ ನಮ್ಮ US ಇಲ್ಲ ಅವನೇ. ಸೊ ಹೋಗ್ಬಿಟ್ಟು ನಾನಂತೇನು ತಿಂತಲ್ಲ ಗೈಸ್. ನಾವು ಕ್ಯಾಮ್ರಾ ಕಿತ್ಕೊಂಡೋಗಿ ಬರ್ತವನೆ US. ಮೈನ್ ಕಾಂಟೆಂಟ್ ಕಾರ್ತಿಕ್ ಫೋನ್ ಎತ್ತಿ ತೋರಿಸಲ್ಲಪ್ಪ. ಕಾಂಟೆಂಟಾ ಅವ್ನ ಫೋನಲ್ಲಿ ತರಿಸಿದ್ದೆ ಎಲ್ಲರಿಗೂ ತೋರ್ಸಕ್ಕೆ. ಓ ಆ ಕಾಂಟೆಂಟಾ? ಅಷ್ಟೇ ಹಾಕ್ಬಿಟ್ರೆ ಆ ಕಾಂಟೆಂಟ್ ಅಷ್ಟೇ ಫುಲ್ ವೈರಲ್ ಆಗೋಗುತ್ತೆ. ಬ್ಲಾಗ್ 100 million views ಬ್ಲಾಗ್. ಏನೋ ಇವತ್ತು ಟ್ರೀಟ್ ಕಾರ್ತಿಕ್ ಇಸ್ಕೋತಿಯ ನೋಡು ಲ್ಯಾಂಡ್ ನೋಡಿ ಗೈ. ಸುಮ್ಮನೆ ಹೋಗ್ರಲ್ಲ ಅಂತವನೆ, ಸೈಕ್ ಆಗ್ತವನೆ. ಇಲ್ಲೇ ಮಿಲಾನೋ ಇದೆ. ಇವ್ರಿಗೂ ಕಾರಲ್ಲೇನೆ ಇನ್ನ ಒಂದು 5-10 ನಿಮಿಷ ಕುತ್ಕೊಂಡು ಇಲ್ಲಿ ಚಿಲ್ ಮಾಡ್ಕೊಂಡವ್ರೆ. ಫೋನ್ಗಳು ಅಟೆಂಡ್ ಮಾಡ್ಕೊಂಡು ಇಲ್ಲಿ ನಮ್ಮನ್ನ ಹಿಂದೆಗಡೆ ಕೂಡಾಕವ್ರೆ. ಆಮೇಲೆ ಪಾಪ ಇವ್ನಿಗೆ ಅವಮಾನಗಳು ಮಾಡ್ತವ್ರೆ, ಕಾಂಟ್ರವರ್ಸಿಗಳು ಮಾಡ್ತವ್ರೆ. ಅವ್ನು ನೋಡಿ ಫೋನ್ ನೋಡ್ತವನೆ ಸೈಲೆಂಟ್ ಆಗಿ. ನಮ್ಮ ಫ್ರೆಂಡ್ ನ್ಯೂಸ್ ಲ್ಯಾಬ್ ಬಂದ್ಬಿಟ್ಟಲ್ಲ. ಫಾಕ್ ಇದು ನೋಡು, ನ್ಯೂಸ್ ಎಲ್ಲ ಬಂದ್ಬಿಟ್ಟವನೆ. ನೋಡಿ ಯಾವ್ದು ಐಸ್ ಕ್ರೀಮು ಚೆನ್ನಾಗಿದ್ಯಾ? ಎಷ್ಟದು? 150. ಅಲ್ಲಿ ಸಿದ್ಧಾಂತ ಏನೋ ತಿಂತವನೆ. ಇನ್ನೇನು ಯಾವ್ದು ತಿಂತ ಇದೆಯಾ? ಫ್ಲೇವರು ಡಬಲ್ ಕ್ಯಾರಮಲ್. ಚೆನ್ನಾಗಿದೆಯಾ ಗೈಸ್? ಐಸ್ ಕ್ರೀಮ್ ಅಂದರೆ ಸಿದ್ಧಾಂತ, ಮಿಲಾನ್ ಅಂದರೆ ಸಿದ್ಧಾಂತ, BC ಏನೋ ಅದರಲ್ಲಿ ಎಮ್ಮೆ ಕೊಡಬೇಕು ನೀನು. ಕಂಪನಿ ಗೈಸ್ ಇವನೇ ನಮಗೆ ಸೈಕ್ ಮಾಡೋದು. ಕಾಫಿ ಇದ್ರೆ ಮಾತ್ರ ಕಾಫಿ ಪ್ರಿಯ ಗೈಸ್. ಇವಾಗ ಎಲ್ಲ ವಾಪಸ್ ಬಂದಿದ್ದಾಯ್ತು ಅಂತೂ ನೋಡಿ. ನಮ್ಮ ಕಾರ್ತಿಕ್ ತೊಗೊಂಡೋಗ್ತವನೆ. ಇವ್ರನ್ನ ಇಳ್ಸೋದು ಯಾರು ಇಳ್ಸೇ ಇಲ್ಲ ನೋಡಿ ಗೈಸ್. ಪಾಪ ಹೆಂಗ್ ಬಿಟ್ಟವ್ರಿಲ್ಲ. ಅವರು ಸೀಟು ಹಿಂದೆಗಡೆ ಹಾಕೊಂತಾರೋ, ಹಿಂದೆ ಸೆಕೆಂಡ್ ರೋಗ್ ಹಾಕೊಂತಾರೆ ಸೀಟ್ ಬಿಟ್ರೆ. ಬಾರೋ ಹೋಗೋಣ ಇರಪ್ಪ. ಯಾಕೆ ಬೇಗ ಹೋಗ್ತಾ ಇರ್ಬೇಕು, ಅರ್ಜೆಂಟ್ ಹೋಗ್ಬೇಕು. ನೋಡೋನು ಅವನಂತವನೇ ತೆಲುಗು ಕಾರಿಂದ ಬೇಗ ಅರ್ಜೆಂಟ್ ಹೋಗ್ಬೇಕಂತ ನೀನ್ ನೋಡ್ತೆ. ಕೊಡಿಲಿ ಕೈ ಅಲ್ಲೇ ಫೋನ್ ಇಟ್ಕೊಳಪ್ಪ, ನಾನು ಬರ್ತೀನಿ ಆಚೆ. ಫೋನೇ ನಿಂಗೆ ಮೇನ್ ನೋಡಿ 17 Pro ಅಲ್ಲ, ಫೋನ್ ಇಟ್ಕೋ. ಇವಾಗ ತಿರ್ಗಾ ಮೂವಿ ಹೋಗೋಣ. ಮೂವಿ ಹೆಸರು ಬಂಗಾರಂ. ಸಮಂತ ಅದಂತೆ ಮೂವಿ. US ಅಷ್ಟೇ, ಆಮೇಲೆ ಸಿಗಲ್ಲ ಇಲ್ಲ ಏನೋ. ಪೇಮೆಂಟ್ ಸಿಂಬಾ ಬಂದ ನೋಡಿ ಗೈಸ್. ಏನೋ ಬಾಟಲ್ ಇಕ್ಕೊಂಡವನ್ ಬಾಯಲ್ಲಿ. ಆಮೇಲೆ ಸಿಗದಾ 6 o'clock ಬರ ಗೈಸ್. ಸೊ ಎಲ್ಲರೂ ಓಡ್ತಾ ಇದೀವಿ. ಅಭಿನವ್ ಏನೋ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬೇಕಂತೆ. ಫಸ್ಟ್ ಒಂದು ಕಾರ್ ಹೋಗ್ಬಿಟ್ಟು ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಹಾಂ ಸೊ ಏನಪ್ಪ ಆಮೇಲೆ ಸೀನು ಬಿಸಿ ಆಯ್ತಾ? ಏನೋ ಬಿಸಿ ಯಾವಾಗ? ಇವಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಟೈಮು ಒಂದು ಎಷ್ಟು ಇವಾಗ ಟೈಮು? 4 o'clock, 4:35 ಹಂಗೆ ನೋಡಿ. ಹಾಂ ಅವ್ನು ಕೀ ಪಾಪ ಎತ್ತಾಕೊಂಡು ಯಾರೋ ಹೋಗ್ಬಿಟ್ಟವ್ರೆ.
ಯಾರು ಅಲ್ಲ ನಮ್ಮ ಬಾಯ್ಸೇ ಎತ್ತಾಕೊಂಡು ಹೋಗಿರೋದು. ಅವ್ನ ಪಾಪ ಫುಲ್ಲಿ ಇಲ್ಲೇ ನಿಂತವನೆ, ಪ್ರೊಸೆಸಿಂಗಲ್ಲೇ ಅವನು ಲೋಡೇ ಆಗ್ತಿಲ್ಲ. ಏಯ್ ಸರಿ ವೆಂಕಿಗೆ ಫೋನ್ ಮಾಡು. ವೆಂಕಿಗ ಇನ್ನೊಂದು 1 hour ಆದ್ಮೇಲೆ ಹೋಗೋಣ ಬಾ ಬಿಸಿಗೆ. ಸುಮ್ಮನೆ ಫೋನ್ ಮಾಡು. ಎಲ್ಲಿದೆ ಆಯ್ತು, ಓಕೆ ಓಕೆ. ಗೈಸ್ ಮೂವಿ ಬೇರೆ 7 ಗಂಟೆ ಏನೋ ಇದೆ, ನಾನು ಬೇರೆ ಮದ್ಬಿಟ್ಟಿದೆ. ಆಲ್ರೆಡಿ ಟೈಮ್ 6:35. ಸೊ ಬೇಗ ಅರ್ಧ ಅವರ್ ಮಂತ್ರಿ ಮಾಲ್ಗೆ ಹೋಗ್ಬೇಕು. ಹೆಂಗಿದ್ರು ಮಾಡೋಣ 20 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಇದು ಮೂವಿಗೆ ಹೋಗ್ತಾ ಇದ್ರಿ, ಮೂವಿ ಸ್ಟಾರ್ಟ್ ಆಗಿದೆ 7:25ಗೆ. ಆಲ್ರೆಡಿ ಶಾಂತಿನಗರ ಹತ್ರ ಇದ್ದೀವಿ, ಇನ್ನೂ ಸ್ವಲ್ಪ ಟ್ರಾಫಿಕ್ ಎಲ್ಲ ಇದೆ. ಸೊ ಹೋಗೋಷ್ಟೊತ್ತಿಗೆ ಅಷ್ಟು ಆಗುತ್ತೆ ಗೈಸ್. ಆಲ್ರೆಡಿ ಟೈಮ್ ಇವಾಗ 6:50 ಆಗಿದೆ. ಬೇಗ ಇವಾಗ ಹೋಗ್ಬೇಕು. ಸದ್ಯಕ್ಕೆ ನಮ್ಮ ಬುಸ್ ಇದ್ದಾನೆ, ಅಭಿನವ್ ಇದ್ದಾನೆ, ಶ್ರವಣ್ ಸೂರಜ್ ಇದ್ದಾನೆ, ಓಡಿಸ್ತವ್ರೆ. ಸೊ ಗೈಸ್ ಇನ್ನೇನು ಇವಾಗ ರೀಚ್ ಆಗಿದ್ವಿ ಮಾಲ್ಗೆ. ಆಲ್ರೆಡಿ ಟೈಮ್ 7:25 ಆಗಿದೆ, ಶೋನು 7:25. ಸೊ ಆ್ಯಡ್ಸ್ ಎಲ್ಲ ಪ್ಲೇ ಆಗ್ತಿರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಬೇರೆ ಸಿಗ್ತಾಯಿಲ್ಲ ಗೈಸ್ ಎಲ್ಲೂ. ಮಂತ್ರಿ ಮಾಲಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ಲು. ಬೇಗ ಬೇಗ ಹೋಗ್ಬೇಕು ಮೇಲೆ. ಫುಲ್ ರಶ್ ಇದೆ ಇಲ್ಲಿ. ಇನ್ನೇನು ಬಂದಿದ್ದೀವಿ ಬಾಕ್ಸ್ ಆಫೀಸ್ ಹತ್ರ. ಇವತ್ತು ಸಂಡೇ ಬೇರೆ ಅಲ್ಲ, ಫುಲ್ಲು ಹೌಸ್ಫುಲ್ ಥಿಯೇಟ್ರು. ಪ್ಲಸ್ ಇಲ್ಲಿ ಜನನೂ ಫುಲ್ ತುಂಬ ನೋಡಿ. ಕೆಫೆಟೇರಿಯಾ ಸ್ಕ್ರೀನ್ 5 ಅಂತೆ ಮೂವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಏನೋ ಆ್ಯಡ್ಸ್ ಎಲ್ಲ ಪ್ಲೇ ಆಗ್ತಾಯಿದೆ. ಬರಲ್ಲ ಅಂತ ಇದೆ. ಏನು ಗೈಸ್ ಮನೇಲಿ ಸೈಕ್ ಮಾಡ್ತಾರಂತ, ಆಗಲ್ಲ ಅಂತ ಅಂದ್ಬಿಟ್ಟು ಇವರು ನನ್ನ ಎಲ್ಕೊಂಡು ಹೋಗ ಅಂತ ಹೇಳಿದ್ದಾರೆ ಗೈಸ್. ಆದರೆ ನಮ್ಮ ಅಪ್ಪ ಬಿಡ್ಬೇಕಲ್ಲ ಗೈಸ್. ಮೀಟರ್ ಬೇಕು, ಮೀಟರ್. A few moments later. ಮೂವಿ ಇಂಟರ್ವಲ್ಲು ಅಂತೂ ಫುಲ್ ಕ್ರೇಜಿ ಆಗಿದೆ. ಫ್ಯಾಮಿಲಿ ಕಾಮಿಡಿ ಮತ್ತು ಆ್ಯಕ್ಷನ್ ಪ್ಯಾಕ್ಡ್ ಅಡ್ವೆಂಚರ್ ಮೂವಿ. ಇದನ್ನು ನಮ್ಮ ಬಾಯ್ಸ್ ಎಲ್ಲ ನಾವು ಇಷ್ಟೊಂದು ಅಂದ್ಕೊಂಡಿಲ್ಲ ಇಷ್ಟು ಕ್ರೇಜಿ ಮೂವಿ ಅಂತ. ಸಗಲಾಗಿದೆ, ನೀವು ನೋಡಬೇಕು ಹೋಗಿ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಇವಾಗ ಜಸ್ಟ್ ಮೂವಿ ನೋಡ್ಕೊಂಡು ಬಂದಿರಿ. ಅಂತೂ ಮೂವಿ ಥ್ರಿಲ್ಲಿಂಗು, ಕ್ರೇಜಿ ಎಕ್ಸ್ಪೀರಿಯನ್ಸು, ಆ್ಯಕ್ಟಿಂಗು, ಕಾಮಿಡಿ, ಅಡ್ವೆಂಚರು, ಆ್ಯಕ್ಷನ್ನು, ಫೈಟಿಂಗು ಎಲ್ಲ, BGM ಎಲ್ಲ ಸೈಕೆ. ನಾನು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇರುತ್ತೆ ಮೂವಿ ಅಂತ. ಇವಾಗ ಇನ್ನೂ ಊಟ ಮಾಡಬೇಕಲ್ಲಾದರೂ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಇನ್ನೂ ಟೈಮ್ ಇನ್ನೂ 10:30 ಆಗಿದೆ. ಹೆಂಗೆ ಅನಿಸ್ತು ಮೂವಿ? ಕ್ರೇಜಿ ಇತ್ತು ಗುರು. ಕ್ರೇಜಿ ಅಲ್ಲ, ಫಸ್ಟ್ ಟೈಮು ವರ್ಸಸ್ ಹೀರೋಯಿನ್ ಲೆಡ್ ಮೂವಿ. ನಾನು ನೋಡಿದ್ದೀನಪ್ಪ ಹೀರೋಯಿನ್ ಲೆಡ್ ಮೂವಿ ಅಲ್ಲ. ಯಾವುದು ಲೈಕ್ ಹೆಸರುಗಳು ಇರ್ಬೇಕಾ? ಇಂಗ್ಲೀಷಲ್ಲಿ ಗೋಸ್ಟ್ ನೋಡು. ಗೈಸ್ ಇಲ್ಲಿ ಕಾರೇ ಸಿಗ್ತಾಯಿಲ್ಲ ನಮಗೆ, ಎಲ್ಲ ಹಾಕಿದ್ದೀವಿ ಅಂತ. ಏನೋ ಅಭಿನವ್ ಹಿಂಗೆ ಟೆನ್ಷನ್ ಕೊಡ್ತೀರಾ? P9 ಅಂತೆ, Pನೇ ಸಿಗ್ತಾಯಿಲ್ಲ ಗೈಸ್. P ಲೆಟರ್ ಎಲ್ಲಿದೆ ಅಂತ ಎಲ್ಲ ಎಲ್ಲೈತೆ ಇಲ್ಲಿ. X ಐತೆ. ಸ್ಟೇಯಿಂಗ್ ಓವರ್ ನೈಟ್ ಇನ್ ದ ಪಾರ್ಕಿಂಗ್, ಸ್ಟೇಯಿಂಗ್ ಓವರ್ ನೈಟ್ ಇನ್ ದ ಮ್ಯಾಚ್. ಒಳ್ಳೆ ವ್ಯೂಸಿಗೆ ಮಾಡ್ಬೋದು ಇದನ್ನ ಗೈಸ್. ಅದೇ ಹುಡುಕ್ತಾ ಇದೀವಿ ಎಲ್ಲಿ ಅಂತ. ಆ ಕಡೆ ಕುಶಾಣ ಮತ್ತು ಸ್ಟೋನ್ ಸೋರ್ಸ್ ಆ ಕಡೆ ಹುಡುಕ್ತವ್ರೆ. ನಾನು ಶರ್ವಿನು ಅಭಿ ಈ ಕಡೆ ನೋಡ್ತಾ ಇದ್ದೀವಿ. ನಿಜ ಸೈಕೆ ಆಗ್ತೈತೆ ಎಲ್ಲಿ ಇದೆ ಕಾರ್ ಅಂತ. ಅದು ಬರೋ ಟೈಮ್ 10:30 ಸಿಕ್ತಂತೆ ಗೈಸ್. ಶರ್ವಿನು ಏನೋ ತಲೆ ಉಪಯೋಗಿಸಿ ಇನ್ನಲ್ಲಿ ಸಿಕ್ತು ಕಾರ್. ಇವಾಗ ಹೋಗಿ ಇವಾಗ ಒಳ್ಳೆ ಊಟ. ಸೊ ಗೈಸ್ ಇವಾಗ ಊಟದ ಕಡೆ ಹೋಗ್ತಾ ಇದೀವಿ. ಇಲ್ಲೇ ರಾಜಾಜಿನಗರ್ ಜಾಗದಲ್ಲಿ, ಎಲ್ಲಿ ಅಂತ ಇನ್ನೂ ನೋಡಬೇಕು ಗೈಸ್. ಸದ್ಯಕ್ಕೆ ಇವಾಗ ಆದಿತ್ಯ ಆಂಧ್ರ ಕ್ರೂಸಿನ್ ಹೋಟೆಲ್ಗೆ ಏನೋ ಬಂದಿದ್ದೀವಿ ರಾಜಾಜಿನಗರಲ್ಲಿ. ಸ್ವಾತಿನಾ? ಹಾಂ ಸ್ವಾತಿ ರೆಸ್ಟೋರೆಂಟು. ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ಫುಲ್ ಬಿರಿಯಾನಿ ಬ್ಯಾಟಿಂಗೇನೆ ಗೈಸ್. ಅದು ಸ್ವಾತಿಯಲ್ಲಂತೂ ಏನೂ ಇರಲಿಲ್ಲ. ಹೋಗಿ ಮಾತಾಡಿದಾಗ ಅದೇ ಬರೀ ಒಂದು ಚಿಕನ್ ಬಿರಿಯಾನಿ ಇದೆ ಅಂತ ಅಂದರು. ಸೊ ಅದಕ್ಕೇ ಇವಾಗ ಲೇ ಅರಬಿ ಅದೇ ರೋಡಲ್ಲಿ ಬಂದಿದ್ದೀವಿ. ಇಲ್ಲಿ ಹೋಗ್ಬಿಟ್ಟು ಅದೇ ಇಲ್ಲಂತ ಫುಲ್ ಕ್ರೌಡ್ ಇದೆ ಗೈಸ್. ಸೊ ಇಲ್ಲೇ ಹೋಗ್ಬಿಟ್ಟು ಊಟ ಮಾಡೋದು. ಬಿರಿಯಾನಿ, ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮತ್ತು ಶವರ್ಮ ಎಲ್ಲ ಹೇಳ್ತಿದ್ದೀವಿ. ಸ್ಟಾರ್ಟರ್ಸ್ ಏನಾದ್ರು ನೋಡಬೇಕು, ಅದನ್ನು ಆರ್ಡರ್ ಮಾಡಿ ಗೈಸ್. ಬಾರ್ಬೆಕ್ಯೂ ಚಿಕನ್ನು ಮತ್ತು ಬಿರಿಯಾನಿ ಬಂದಿದೆ. ಸೊ ಶವರ್ಮ ಕಾಯ್ತಿದ್ದೀವಿ. ಶವರ್ಮ ಬಂದಮೇಲೆ ಶವರ್ಮನೂ ಬಂದಿದೆ ಗೈಸ್. ಇದು ಪೆಪ್ಪರ್ ಬಾರ್ಬೆಕ್ಯೂ ಕ್ರೇಜಿಯಾಗಿದೆ ಮಸಾಲ ಎಲ್ಲ. ಇನ್ನೂ ಇಲ್ಲಿ 2 ತಿಂಗಳು ನಿಮ್ಗೆ ಹೆಂಗಿರುತ್ತೆ ಅಂದರೆ ಇನ್ನೂ ಇಲ್ಲಿ ಇವರೆಲ್ಲ ಶವರ್ಮ ತಿಂತವ್ರೆ. ಪಾಪ ಶ್ರವಣ್ ಸೂರಜ್ ನಾನ್ ವೆಜ್ ಎಲ್ಲ ಬಿಟ್ಟಿದ್ದಾನೆ. ಅವ್ನಿಗಿನ್ನ ಆಮೇಲೆ ರಿಚಿಗೆ ಹೋಗ್ತೀವಿ. ಅವನಲ್ಲಿ ತಿನ್ಬೇಕಿನ್ನ. ಇಲ್ಲಿ ವೆಜ್ಜಲ್ಲಿ ಅಷ್ಟೊಂದೇನು ಆಪ್ಷನ್ಸ್ ಇಲ್ಲ ಗೈಸ್. ಬಿರಿಯಾನಿ ಬಂದಿದೆ, ನಿಮ್ಮಣ್ಣ ಹೆಂಗೋ ಲೆಮನ್ ಚಿಕನ್ನು ಬಂದಿದೆ ಗೈಸ್. ಎಷ್ಟೊಂದು ದಿನ ಆದಮೇಲೆ ಇಲ್ಲಿಗೆ ಬರ್ತಾರೆ ಲೇ ಅರಬಿಯಾಗೆ. ಎಂಪರ್ ತಿಂದು ಟೇಸ್ಟು ಅದಕ್ಕೆ ಸೆಟ್ ಆಗಿತ್ತು. ಈ ಟೇಸ್ಟ್ ತಿಂದರೆ ಫುಲ್ ಕ್ರೇಜಿ ಅನಿಸ್ತೈತೆ ಈ ಟೇಸ್ಟ್. ಇವಾಗ ಏನೋ ಡಿಫ್ರೆಂಟಾಗಿ ತಿಂದರೆ ಗೊತ್ತಲ್ಲ ಆ ಥರ ಫುಲ್ಲು ಗೈಸ್. ಅಷ್ಟೇ ಇವಾಗ ಊಟ ಎಲ್ಲ ಆಗಿದೆ. ಫುಲ್ ಇವನು ಊಟ ತಿಂದು, ನಾನು ಊಟ ತಿಂದು, ಇವನು ಊಟ ತಿಂದು ಫುಲ್ಲಿ ಇವಾಗ ನಿದ್ದೆನೇ ಹೊಡಿತೀವಿ ಕಾರಲ್ಲಿ.
ಕ್ರೇಜಿ ಇತ್ತು ಊಟ ಅಂತೂ ಕ್ರೇಜಿಯಾಗಿ ಚೆನ್ನಾಗಿತ್ತು, ಸಾಕಾಗಿತ್ತು. ಇವಾಗ ರಿಚಿಗೆ ಬಂದಿದ್ದೀವಿ. ಸದ್ಯಕ್ಕೆ ಸ್ಟವನ್ ಸೋಸ್ ಹಾಕ್ಬೇಕು, ತಿಂದಿಲ್ಲ ಅವನು, ವೆಜ್ ಅಲ್ಲ, ಲೇಯರ್ ಅಬಿಯಲ್ಲ ತಿಂತಿಲ್ಲ. ಸೊ ಇವಾಗ ಇಲ್ಲಿ ಅವನೇನೋ ತವಾ ಪಲಾವ್ ಇಸ್ಕೊಂಡಿದ್ದಾನೆ. ಇವನು ಅಭಿನವ್ಗೆ ಏನೋ ಫ್ರೆಶ್ ಫ್ರೂಟ್ ಜ್ಯೂಸ್ ಏನಾದರೂ ನೋಡಬೇಕಂತೆ. ನೋಡ್ಬಿಟ್ಟು ಆರ್ಡ್ರ್ ಮಾಡಿ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಸ್ವಲ್ಪ ಬೇಗ ಹೋಗ್ಬೇಕು ಮನೆ ಕಡೆಗೆ. ಮತ್ತು ಇಲ್ಲಿ ನೋಡಿ ಫುಲ್ಲು ಇಲ್ಲಿ ಕಾರ್ ಲೈನ್ ಬೈ ಲೈನ್ ಎಲ್ಲ ಕಾರ್ ಸರ್ವಿಸೇ. ಇಲ್ಲಿ ನಿಲ್ಸೋರೆ ಗೈಸ್. ಇಲ್ಲೇನೋ ಮೆನು ಇಸ್ಕೊಂಡು ನಮ್ಮ ಅಬ್ಬಿ ನೋಡ್ತಾನೆ ಏನು ಇಸ್ಕೊಳೋದು ಯಾವ ಜ್ಯೂಸ್ ಅಂತ. ಸ್ವಲ್ಪ ರೇಟ್ ಎಲ್ಲ ಹೆವಿ ರೇಟೇ. ಸಟ ಎಲ್ಲೋ ಇತ್ತು ಇಲ್ಲೇ ಮೆನ್ಯೂ ನೋಡಿದ್ರೆ ಗೈಸ್ ನೀವೇನೇ ದಂಗ್ ಹಾಕ್ಬಿಡ್ತೀರಾ. ಸ್ವಲ್ಪ ಟಾರ್ಚ್ ತರ್ಸಲ್ಲಿ ನೋಡಿ, ಇಲ್ಲಿ ಕೋಕ್ ಫ್ರೂಟ್ 300 ರೂಪಾಯಿ ಗೈಸ್. ಕೋಕ್ ಫ್ರೂಟು 300. ಅದೇ ಮೆಕ್ಡಿಗೆ ಹೋದ್ರೆ 100 ರುಪೀಸು. 100 ಇಲ್ಲ 50 ರೂಪೀಸು. ಹಾಂ ತೋರಿಸಿಲ್ಲ ಇಲ್ಲಿ ಎಲ್ಲೇ ಎಲ್ಲೋ ನೋಡಿತಾ ಇರೋ ಇದೇ ಯಾವುದೋ ಪೇಜಲ್ಲಿ, ಎರಡೇ ಪೇಜಲ್ಲಿ. ಇದು ಗೈಸ್ ಏನೋ ತೊಗೊಂಡಿದ್ದಾನೆ. ಏನಿದೆ ಫೆರಾರಿ ರೋಚರ್ ಐಸ್ ಕ್ರೀಮು ಇದೆ 580. ಫೆರಾರಿ ಅಲ್ಲ, ಫೆರಾರಿ ರೋಚರ್ ಗೈಸ್. ಇಲ್ಲಿ ನೋಡಿ ಕಸೆಟಾ ಫ್ಯಾಮಿಲಿ ಸರ್ವ್ ರೌಂಡ್ ಅಂತೆ 820. ಅದು ಫುಲ್ ಒಂದು ಚಿಕ್ಕದು ಒಂದು ಇದ್ರ ಥರ ಬರುತ್ತೆ. ಚಾಕ್ಲೇಟ್ ಫ್ಯಾಂಟಸಿ ರೌಂಡ್ 1300 ರೂಪಾಯಿ. ಚಾಕ್ಲೇಟ್ ಫ್ಯಾಂಟಸಿ ರೌಂಡ್ 1350. ನಾವು ಎಂತ ಸೈಕ್ ಅಂದ್ರೆ ಮನೆ ಹತ್ರ ಬಂದ್ಬಿಟ್ಟಿದೀವಿ ಆಲ್ಮೋಸ್ಟ್. ತಿಂದಿದ್ದು ಬಿಲ್ ಕಟ್ಟಿ ಬೇಗ ಮನೆಗೆ ಹೋಗ್ಬೇಕೇನಿದ್ರೆ ಮನೇಲೆಲ್ಲ ಸೈಕ್ ಮಾಡ್ತವ್ರೆ. ನೋಡಿದ್ರೆ ಇಲ್ಲಿ ಮೆನ್ಯೂನೇ ಐತೆ ರಿಚಿರಿಸ್ದು ನಮ್ಮ ಕೈಯಲ್ಲೇನೆ. ಹೋಗ್ಬಿಟ್ಟು ಒಂದೊಂದು ಏನೇನು ರೇಟ್ ಬಯಟ್ ಮಾಡ್ಕೊಂಡು ಇಟ್ಕೊಂಡಿರೋ ನಮಗೆ ಬೇಕಾಗಿತ್ತು. ಅದೇ ಗಜ ಬಯಟ್ ಮಾಡ್ಕೊಂಡು ಇಟ್ಕೊಂತೀವಿ ಎಲ್ಲ. ಇಲ್ಲ ಒಂದೊಂದೊಂದು ಫೋಟೋ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಅವ್ನ ಮೆನ್ಯೂಕ್ ನಮಗೆ ಕೊಡಬಾರ್ದು, ನಾವೇ ಅವ್ನಿಗೆ ಮೆನ್ಯೂ ತೋರಿಸ್ಬಿಟ್ಟು ಹೇಳ್ಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಇದು ಕೊಡ್ಬೇಕು ಅವ್ನಿಗೆ. ಅವನೇ ಸೈಕಾಗ್ತಾನೆ ಮೆನು ಇಟ್ಕೊಂಡಿದ್ಯಲ್ಲ, ಫುಲ್ ರೇಟ್ ಚೇಂಜ್ ಮಾಡ್ಬಿಡ್ಬೇಕು ಆಯ್ತಾ. ಅವ್ನಿಗೆ ಹೋಗ್ಬಿಟ್ಟು ತಿನ್ಬಿಡ್ಬೇಕು. ಕೊಡ್ತಾನೆ ಒರಿಜಿನಲ್ ಬಿಲ್ಲು. ಏನ ಬಿಲ್ ಎಲ್ಲ ಒಂದ್ ರೇಟ್ ಐತೆ, ನೀನೇ ಒಂದ್ ರೇಟ್, ಮೆನ್ಯೂ ಅಲ್ಲೇ ಒಂದು ರೇಟ್ ಐತೆ. ಏನಿದು ಅವನು ಇಲ್ಲಪ್ಪ ಇದೆಲ್ಲ ಒಂದ್ ನಿಮಿಷ ಅಂತಾನೆ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸೌಂಡ್ ಬರೋದು ಡಗ್ 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 ಅಂತ. ತಲ್ಕೊಂಡು ಹೋಗ್ತವ್ರೆ, ಅಲ್ಲಿ ಹೋಗ್ತವ್ರೆ ಅಷ್ಟೇನೆ. ಬಾಯ್ಲ ಅಭಿನವ್ ಬಾಯಣ ಅಷ್ಟೇ. ಟೈಮ್ ಬೇರೆ ಆಯಿತು, ಬೇಗ ಹೋಗಿ ಮಲ್ಕೊಳ್ಬೇಕು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.